ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇತ್ತು. ಪ್ರತಿಭಟನಾ ನಿರತ ಬಿಜೆಪಿಯ ಎಲ್ಲ ನಾಯಕರನ್ನ ಇದೀಗ ಬಂಧಿಸಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಬಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ನಾನು ಬಿಜೆಪಿ ನಾಯಕರು ಇರುವಂಥ ಬಸ್ನಲ್ಲೇ ಇರುವಂಥದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಎಲ್ಲ ನಾಯಕರು ಕೂತಿರುವಂಥದ್ದು. ಎಲ್ಲರೂ ಕೂಡ ಏನು ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಒಂದು ಕಡೆ CT ರವಿ ಅವರು ಕೂತಿದ್ರೆ, ಮತ್ತೊಂದು ಕಡೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇರುವಂಥದ್ದು. ಬಿಜೆಪಿಯ ನಾಯಕರು ಸಾಕಷ್ಟು ಜನರು ಕೂಡ ಇಲ್ಲೇ ಇರುವಂಥದ್ದು. ಎಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಅಂದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಅವರನ್ನು ಏನು ಜಗತ್ ಸರ್ಕಲ್ನಿಂದ ಪ್ರತಿಭಟನೆ ನಡೆಸಿಕೊಂಡು ಕಲಬುರಗಿಯ ಐವನ್ ಶಾಹಿ ಬಡಾವಣೆಯಲ್ಲಿರುವಂಥ ಅವರ ಮನೆಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದರು. ಆದರೆ ಅವರನ್ನು ನಡು ರಸ್ತೆಯಲ್ಲೇ ಇದೀಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂಥ ಕೆಲಸ ಆಗ್ತಾ ಇರುವಂಥದ್ದು. ಸೊ ಬಹಳ ಪ್ರಮುಖವಾಗಿ ಎಲ್ಲರೂ ಒಂದೇ ಬೇಡಿಕೆ ಇರುವಂಥದ್ದು, ನ್ಯಾಯಕ್ಕಾಗಿ ಆಗ್ರಹಿಸಿ ಇದೀಗ ಹೋರಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ನನ್ನ ಜೊತೆ CT ರವಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟದ ಬಗ್ಗೆ ಏನು ಹೇಳ್ತೀರಾ ಅಂತ? 5 ಬೇಡಿಕೆಗಳನ್ನು ಮುಂದಿಟ್ಟಿದ್ದೇವೆ. CBI ತನಿಖೆ ಕೊಡಬೇಕು, ಸುಪಾರಿ ಕಿಲ್ಲರ್ಸ್ ಯಾರು ಅನ್ನೋದು ಪತ್ತೆ ಆಗಬೇಕು, ಯಾರು ಇದ್ರ ಹಿಂದ್ಗಡೆ ಇದ್ದಾರೆ ಅವ್ರು ಬಂಧನ ಆಗಬೇಕು, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು, ಆ ಕುಟುಂಬವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಆಗಬೇಕು. ಹತಾಶರಾಗಿದ್ದಾರೆ ಆ ಕುಟುಂಬದವರು. ಅವರ ಏಕೈಕ ಸಹೋದರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಅದೊಂದು ರೀತಿಯ ಒತ್ತಡದಿಂದ ಆಗಿರ್ತಕ್ಕಂಥ ಕೊಲೆ ಇದು. ಹಾಗಾಗಿ ಅದ್ರ ಹಿಂದ್ಗಡೆ ಇರುವಂಥವ್ರು ಎಲ್ರಿಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಈಗ ತಾವು ಮುತ್ತಿಗೆ ಹಾಕ್ಬೇಕಂತ ಹೊರಟಿದ್ರಿ, ಮಧ್ಯದಾರಿಯಲ್ಲೇ ಪೊಲೀಸರು ಹಿಡಿದು ಬಂಧನ ಮಾಡಿರುವಂಥದ್ದು. ಅಧಿಕಾರ ಬಲದ ಮೇಲೆ ಭಾಳ ದಿನ ಉಳ್ಕೊಳ್ಳೋಕ್ಕಾಗಲ್ಲ. ಜನ ತಿರುಗಿ ಬಿದ್ದಾಗ ಭಾಳ ದಿನ ನಡೆಯೋದಿಲ್ಲ. ಅಧಿಕಾರದ ಬಲ ಹಿಂದೆ ಉಪಯೋಗಿಸ್ಕೊಂಡು ತುರ್ತು ಪರಿಸ್ಥಿತಿ ಹೇರಿದ್ರು. ಅದರ ವಿರುದ್ಧ ಜನಾಂದೋಲನ ಆಯಿತು. ಇವತ್ತೇನು ಗುಂಡಾರಾಜ್ಯ ಆಗಿದೆ, ಆತ್ಮಹತ್ಯೆ ಮತ್ತು ಹತ್ಯೆಗೆ ಕಾರಣ ಆಗ್ತಾಯಿದೆ. ಅದಕ್ಕೂ ಕೂಡ ಕೊನೆ ಆಗುತ್ತೆ. ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆ ಮತ್ತು ಹತ್ಯೆ ಜನರಿಗೆ ಅರಿವಾಗಿದೆ. ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಭ್ರಷ್ಟಾಚಾರ ಜನರ ಅನುಭವಕ್ಕೆ ಬಂದಿದೆ. ಜನ ಎಲ್ಲದಕ್ಕೂ ಕೂಡ ಸೂಕ್ತ ಕಾಲದಲ್ಲಿ ಉತ್ತರ ಕೊಡ್ತಾರೆ. ಇವರು ಭ್ರಷ್ಟಾಚಾರ, ಇವರು ಭ್ರಷ್ಟಾಡಳಿತ, ಇವರು ಗುಂಡಾರಾಜ್ಯ ಕೊನೆಯಾಗೇ ಆಗುತ್ತೆ. ಇವತ್ತಿನ ನಿಮ್ಮ ಹೋರಾಟ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಿದೆ ಅಂತ ಅನಿಸುತ್ತಾ? ನಾವು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ನಂಬಿಕೆ ಇಟ್ಟು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದೇವೆ. ನೀವು ಅವತ್ತು ಹೇಗೆ ಈಶ್ವರಪ್ಪನವರ ಹೆಸರು ಸಂತೋಷ್ ಪಾಟೀಲ್ ಅವರ ಡೆತ್ ನೋಟಲ್ಲಿ ಉಲ್ಲೇಖ ಆದ ಕಾರಣಕ್ಕೆ ನೀವು ರಾಜೀನಾಮೆ ಪಡೆದ್ರಿ. ಇವತ್ತು ಸಚಿನ್ ಪಾಂಚಾಳ್ ಅವರ ಡೆತ್ ನೋಟ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಉಲ್ಲೇಖ ಆಗಿದೆ. ರಾಜೀನಾಮೆ ಪಡೆದು ನೀವು ರಾಜಮಾರ್ಗವನ್ನು ತುಳಿರಿ ಅಂತ ಆಗ್ರಹಿಸ್ತೇನೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇತ್ತು. ಪ್ರತಿಭಟನಾ ನಿರತ ಬಿಜೆಪಿಯ ಎಲ್ಲ ನಾಯಕರನ್ನ ಇದೀಗ ಬಂಧಿಸಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಬಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ನಾನು ಬಿಜೆಪಿ ನಾಯಕರು ಇರುವಂಥ ಬಸ್ನಲ್ಲೇ ಇರುವಂಥದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಎಲ್ಲ ನಾಯಕರು ಕೂತಿರುವಂಥದ್ದು. ಎಲ್ಲರೂ ಕೂಡ ಏನು ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಒಂದು ಕಡೆ CT ರವಿ ಅವರು ಕೂತಿದ್ರೆ, ಮತ್ತೊಂದು ಕಡೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇರುವಂಥದ್ದು. ಬಿಜೆಪಿಯ ನಾಯಕರು ಸಾಕಷ್ಟು ಜನರು ಕೂಡ ಇಲ್ಲೇ ಇರುವಂಥದ್ದು. ಎಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಅಂದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಅವರನ್ನು ಏನು ಜಗತ್ ಸರ್ಕಲ್ನಿಂದ ಪ್ರತಿಭಟನೆ ನಡೆಸಿಕೊಂಡು ಕಲಬುರಗಿಯ ಐವನ್ ಶಾಹಿ ಬಡಾವಣೆಯಲ್ಲಿರುವಂಥ ಅವರ ಮನೆಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದರು. ಆದರೆ ಅವರನ್ನು ನಡು ರಸ್ತೆಯಲ್ಲೇ ಇದೀಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂಥ ಕೆಲಸ ಆಗ್ತಾ ಇರುವಂಥದ್ದು. ಸೊ ಬಹಳ ಪ್ರಮುಖವಾಗಿ ಎಲ್ಲರೂ ಒಂದೇ ಬೇಡಿಕೆ ಇರುವಂಥದ್ದು, ನ್ಯಾಯಕ್ಕಾಗಿ ಆಗ್ರಹಿಸಿ ಇದೀಗ ಹೋರಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ನನ್ನ ಜೊತೆ CT ರವಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟದ ಬಗ್ಗೆ ಏನು ಹೇಳ್ತೀರಾ ಅಂತ? 5 ಬೇಡಿಕೆಗಳನ್ನು ಮುಂದಿಟ್ಟಿದ್ದೇವೆ. CBI ತನಿಖೆ ಕೊಡಬೇಕು, ಸುಪಾರಿ ಕಿಲ್ಲರ್ಸ್ ಯಾರು ಅನ್ನೋದು ಪತ್ತೆ ಆಗಬೇಕು, ಯಾರು ಇದ್ರ ಹಿಂದ್ಗಡೆ ಇದ್ದಾರೆ ಅವ್ರು ಬಂಧನ ಆಗಬೇಕು, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು, ಆ ಕುಟುಂಬವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಆಗಬೇಕು. ಹತಾಶರಾಗಿದ್ದಾರೆ ಆ ಕುಟುಂಬದವರು. ಅವರ ಏಕೈಕ ಸಹೋದರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಅದೊಂದು ರೀತಿಯ ಒತ್ತಡದಿಂದ ಆಗಿರ್ತಕ್ಕಂಥ ಕೊಲೆ ಇದು. ಹಾಗಾಗಿ ಅದ್ರ ಹಿಂದ್ಗಡೆ ಇರುವಂಥವ್ರು ಎಲ್ರಿಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಈಗ ತಾವು ಮುತ್ತಿಗೆ ಹಾಕ್ಬೇಕಂತ ಹೊರಟಿದ್ರಿ, ಮಧ್ಯದಾರಿಯಲ್ಲೇ ಪೊಲೀಸರು ಹಿಡಿದು ಬಂಧನ ಮಾಡಿರುವಂಥದ್ದು. ಅಧಿಕಾರ ಬಲದ ಮೇಲೆ ಭಾಳ ದಿನ ಉಳ್ಕೊಳ್ಳೋಕ್ಕಾಗಲ್ಲ.
ಜನ ತಿರುಗಿ ಬಿದ್ದಾಗ ಭಾಳ ದಿನ ನಡೆಯೋದಿಲ್ಲ. ಅಧಿಕಾರದ ಬಲ ಹಿಂದೆ ಉಪಯೋಗಿಸ್ಕೊಂಡು ತುರ್ತು ಪರಿಸ್ಥಿತಿ ಹೇರಿದ್ರು. ಅದರ ವಿರುದ್ಧ ಜನಾಂದೋಲನ ಆಯಿತು. ಇವತ್ತೇನು ಗುಂಡಾರಾಜ್ಯ ಆಗಿದೆ, ಆತ್ಮಹತ್ಯೆ ಮತ್ತು ಹತ್ಯೆಗೆ ಕಾರಣ ಆಗ್ತಾ ಇದೆ. ಅದಕ್ಕೂ ಕೂಡ ಕೊನೆ ಆಗುತ್ತೆ. ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆ ಮತ್ತು ಹತ್ಯೆ ಜನರಿಗೆ ಅರಿವಾಗಿದೆ. ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಭ್ರಷ್ಟಾಚಾರ ಜನರ ಅನುಭವಕ್ಕೆ ಬಂದಿದೆ. ಜನ ಎಲ್ಲದಕ್ಕೂ ಕೂಡ ಸೂಕ್ತ ಕಾಲದಲ್ಲಿ ಉತ್ತರ ಕೊಡ್ತಾರೆ. ಇವರು ಭ್ರಷ್ಟಾಚಾರ, ಇವರು ಭ್ರಷ್ಟಾಡಳಿತ, ಇವರು ಗುಂಡಾರಾಜ್ಯ ಕೊನೆಯಾಗೇ ಆಗುತ್ತೆ. ಇವತ್ತಿನ ನಿಮ್ಮ ಹೋರಾಟ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಿದೆ ಅಂತ ಅನಿಸುತ್ತಾ? ನಾವು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ನಂಬಿಕೆ ಇಟ್ಟು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದೇವೆ. ನೀವು ಅವತ್ತು ಹೇಗೆ ಈಶ್ವರಪ್ಪನವರ ಹೆಸರು ಸಂತೋಷ್ ಪಾಟೀಲ್ ಅವರ ಡೆತ್ ನೋಟಲ್ಲಿ ಉಲ್ಲೇಖ ಆದ ಕಾರಣಕ್ಕೆ ನೀವು ರಾಜೀನಾಮೆ ಪಡೆದ್ರಿ. ಇವತ್ತು ಸಚಿನ್ ಪಾಂಚಾಳ್ ಅವರ ಡೆತ್ ನೋಟ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಉಲ್ಲೇಖ ಆಗಿದೆ. ರಾಜೀನಾಮೆ ಪಡೆದು ನೀವು ರಾಜಮಾರ್ಗವನ್ನು ತುಳಿರಿ ಅಂತ ಆಗ್ರಹಿಸ್ತೇನೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇತ್ತು. ಪ್ರತಿಭಟನಾ ನಿರತ ಬಿಜೆಪಿಯ ಎಲ್ಲ ನಾಯಕರನ್ನ ಇದೀಗ ಬಂಧಿಸಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಬಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ನಾನು ಬಿಜೆಪಿ ನಾಯಕರು ಇರುವಂಥ ಬಸ್ನಲ್ಲೇ ಇರುವಂಥದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಎಲ್ಲ ನಾಯಕರು ಕೂತಿರುವಂಥದ್ದು. ಎಲ್ಲರೂ ಕೂಡ ಏನು ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಒಂದು ಕಡೆ CT ರವಿ ಅವರು ಕೂತಿದ್ರೆ, ಮತ್ತೊಂದು ಕಡೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇರುವಂಥದ್ದು. ಬಿಜೆಪಿಯ ನಾಯಕರು ಸಾಕಷ್ಟು ಜನರು ಕೂಡ ಇಲ್ಲೇ ಇರುವಂಥದ್ದು. ಎಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಅಂದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಅವರನ್ನು ಏನು ಜಗತ್ ಸರ್ಕಲ್ನಿಂದ ಪ್ರತಿಭಟನೆ ನಡೆಸಿಕೊಂಡು ಕಲಬುರಗಿಯ ಐವನ್ ಶಾಹಿ ಬಡಾವಣೆಯಲ್ಲಿರುವಂಥ ಅವರ ಮನೆಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದರು. ಆದರೆ ಅವರನ್ನು ನಡು ರಸ್ತೆಯಲ್ಲೇ ಇದೀಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂಥ ಕೆಲಸ ಆಗ್ತಾ ಇರುವಂಥದ್ದು. ಸೊ ಬಹಳ ಪ್ರಮುಖವಾಗಿ ಎಲ್ಲರೂ ಒಂದೇ ಬೇಡಿಕೆ ಇರುವಂಥದ್ದು ಅಂದರೆ ನ್ಯಾಯಕ್ಕಾಗಿ ಆಗ್ರಹಿಸಿ ಇದೀಗ ಹೋರಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ನನ್ನ ಜೊತೆ CT ರವಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟದ ಬಗ್ಗೆ ಏನು ಹೇಳ್ತೀರಾ ಅಂತ? 5 ಬೇಡಿಕೆಗಳನ್ನು ಮುಂದಿಟ್ಟಿದ್ದೇವೆ. CBI ತನಿಖೆ ಕೊಡಬೇಕು, ಸುಪಾರಿ ಕಿಲ್ಲರ್ಸ್ ಯಾರು ಅನ್ನೋದು ಪತ್ತೆ ಆಗಬೇಕು, ಯಾರು ಇದ್ರ ಹಿಂದ್ಗಡೆ ಇದ್ದಾರೆ ಅವ್ರು ಬಂಧನ ಆಗಬೇಕು, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು, ಆ ಕುಟುಂಬವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಆಗಬೇಕು. ಹತಾಶರಾಗಿದ್ದಾರೆ ಆ ಕುಟುಂಬದವರು. ಅವರ ಏಕೈಕ ಸಹೋದರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಅದೊಂದು ರೀತಿಯ ಒತ್ತಡದಿಂದ ಆಗಿರ್ತಕ್ಕಂಥ ಕೊಲೆ ಇದು. ಹಾಗಾಗಿ ಅದ್ರ ಹಿಂದ್ಗಡೆ ಇರುವಂಥವ್ರು ಎಲ್ರಿಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಈಗ ತಾವು ಮುತ್ತಿಗೆ ಹಾಕ್ಬೇಕಂತ ಹೊರಟಿದ್ರಿ, ಮಧ್ಯದಾರಿಯಲ್ಲೇ ಪೊಲೀಸರು ಹಿಡಿದು ಬಂಧನ ಮಾಡಿರುವಂಥದ್ದು. ಅಧಿಕಾರ ಬಲದ ಮೇಲೆ ಭಾಳ ದಿನ ಉಳ್ಕೊಳ್ಳೋಕ್ಕಾಗಲ್ಲ. ಜನ ತಿರುಗಿ ಬಿದ್ದಾಗ ಭಾಳ ದಿನ ನಡೆಯೋದಿಲ್ಲ. ಅಧಿಕಾರದ ಬಲ ಹಿಂದೆ ಉಪಯೋಗಿಸ್ಕೊಂಡು ತುರ್ತು ಪರಿಸ್ಥಿತಿ ಹೇರಿದ್ರು. ಅದರ ವಿರುದ್ಧ ಜನಾಂದೋಲನ ಆಯಿತು. ಇವತ್ತೇನು ಗುಂಡಾರಾಜ್ಯ ಆಗಿದೆ, ಆತ್ಮಹತ್ಯೆ ಮತ್ತು ಹತ್ಯೆಗೆ ಕಾರಣ ಆಗ್ತಾ ಇದೆ. ಅದಕ್ಕೂ ಕೂಡ ಕೊನೆ ಆಗುತ್ತೆ. ಪ್ರಾಮಾಣಿಕ ಅಧಿಕಾರಿಗಳ ಆತ್ಮಹತ್ಯೆ ಮತ್ತು ಹತ್ಯೆ ಜನರಿಗೆ ಅರಿವಾಗಿದೆ. ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಭ್ರಷ್ಟಾಚಾರ ಜನರ ಅನುಭವಕ್ಕೆ ಬಂದಿದೆ. ಜನ ಎಲ್ಲದಕ್ಕೂ ಕೂಡ ಸೂಕ್ತ ಕಾಲದಲ್ಲಿ ಉತ್ತರ ಕೊಡ್ತಾರೆ. ಇವರು ಭ್ರಷ್ಟಾಚಾರ, ಇವರು ಭ್ರಷ್ಟಾಡಳಿತ, ಇವರು ಗುಂಡಾರಾಜ್ಯ ಕೊನೆಯಾಗೇ ಆಗುತ್ತೆ. ಇವತ್ತಿನ ನಿಮ್ಮ ಹೋರಾಟ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಿದೆ ಅಂತ ಅನಿಸುತ್ತಾ? ನಾವು ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ನಂಬಿಕೆ ಇಟ್ಟು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದೇವೆ. ನೀವು ಅವತ್ತು ಹೇಗೆ ಈಶ್ವರಪ್ಪನವರ ಹೆಸರು ಸಂತೋಷ್ ಪಾಟೀಲ್ ಅವರ ಡೆತ್ ನೋಟಲ್ಲಿ ಉಲ್ಲೇಖ ಆದ ಕಾರಣಕ್ಕೆ ನೀವು ರಾಜೀನಾಮೆ ಪಡೆದ್ರಿ. ಇವತ್ತು ಸಚಿನ್ ಪಾಂಚಾಳ್ ಅವರ ಡೆತ್ ನೋಟ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಉಲ್ಲೇಖ ಆಗಿದೆ. ರಾಜೀನಾಮೆ ಪಡೆದು ನೀವು ರಾಜಮಾರ್ಗವನ್ನು ತುಳಿರಿ ಅಂತ ಆಗ್ರಹಿಸ್ತೇನೆ.